ನಮಸ್ಕಾರ. ಭಾಳಷ್ಟು ಜನರನ್ನ ನಾವು ನೋಡ್ತಿರ್ತೀವಿ. ಯಾವುದೇ ಒಂದು ಕೆಲಸ ಹೋಗ್ಸಕ್ಕೆ ಹೋದ್ರೆ ಅವರು ಹಂಗೆ ನುಣಚ್ಕೊಂಡು ಪಾರಾಗಿಬಿಡ್ತಾರೆ. ಅಥವಾ ನಮ್ಮ ಸಹೋದರಿಗಳು ಇರ್ತಾರೆ, ನಮ್ಮ ಮನೆಯಲ್ಲಿ ಇರ್ತಾರೆ. ಏನಾದ್ರು ಒಂದು ಕೆಲಸ ಹೋಗ್ಸಕ್ಕೆ ಯಾರು ಬಂದ್ರಂದ್ರೆ ಅವ್ರು ಹಂಗೆ ಪಾರಾಗಿಬಿಡ್ತಾರೆ. ಆ ಕೆಲಸ ಬಂದು ನಮ್ಮ ಮೈ ಮೇಲೆ ಬೀಳ್ತದೆ. ಈ ರೀತಿ ಅನೇಕ ಅನುಭವಗಳು ನಮಗಾಗ್ತವೆ. ಆದ್ರೆ ಒಂದನ್ನು ನಾವು ನೆನಪಿಡಬೇಕು, ಯಾರು ಜವಾಬ್ದಾರಿಗಳಿಂದ ನುಣಿಸ್ಕೊಳ್ತಾರ ಅವರು ಇದ್ದಲ್ಲೇ ಇರ್ತಾರೆ. ಜೀವನದಲ್ಲಿ ಬೆಳವಣಿಗೆ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಜವಾಬ್ದಾರಿಗಳು ಬಂದಾಗ ಅವುಗಳನ್ನು ಹೊರಲು ನಾವು ಹಿಂದೇಟು ಹಾಕಬಾರದು. ಯಾಕಂದ್ರೆ ಹಂಗೇನಾದ್ರೆ ಹಿಂದೇಟು ಹಾಕಿದೆವಂದ್ರೆ ಎತ್ತರಕ್ಕೆ ಏರುವ ಬಹುದೊಡ್ಡ ಅವಕಾಶ ನಾವು ಕಳ್ಕೊಂಡ್ಬಿಡ್ತೀವಿ. ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಒಂದು ಅವಕಾಶವನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಅದಕ್ಕಾಗಿ ಜವಾಬ್ದಾರಿಗಳನ್ನು ನಾವು ಸ್ವೀಕರಿಸಬೇಕು, ನಿರ್ವಹಿಸಬೇಕು, ಸಾಧಿಸಬೇಕು. ಅವುಗಳನ್ನು ನಾವು ಸ್ವೀಕರಿಸೋದ್ರಿಂದ ಏನಾಗ್ತದೆ, ಆ ಹೊಸ ಕೆಲಸಗಳನ್ನು ಕಲಿತೀವಿ, ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು. ಅದರ ಬಗ್ಗೆ ಹೊಸ ಅನುಭವಗಳು ನಮಗುಂಟಾಗ್ತವೆ. ಅದರಿಂದ ಹೊಸ ಕೌಶಲ್ಯ ನಮ್ದಾಗ್ತದೆ. ಹೊಸ ವಿಚಾರಗಳನ್ನು ನಾವು ಕಲಿತೀವಿ. ಆನಂತರ ನಮ್ಮ ಧೈರ್ಯ ಹೆಚ್ಚಾಗ್ತದೆ. ಆ ಜವಾಬ್ದಾರಿಗಳನ್ನು ನಿರ್ವಹಿಸೋದ್ರಿಂದ ಅನುಭವದ ಖಜಾನೆ ತುಂಬುತ್ತದೆ. ಅದಕ್ಕಾಗಿ ಜವಾಬ್ದಾರಿಗಳನ್ನು ನಾವು ಸ್ವೀಕರಿಸಬೇಕು. ನಮ್ಮ ಶಕ್ತಿಗೆ ಸಾಮರ್ಥ್ಯಕ್ಕೆ ತಕ್ಕುದಾದ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕು, ಅವುಗಳನ್ನು ನಿರ್ವಹಿಸಬೇಕು. ಶಕ್ತಿ ಮೀರಿದ ಜವಾಬ್ದಾರಿಗಳನ್ನು ನಾವು ಬಿಟ್ಬಿಡ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲಾರ್ದು ಹೊತ್ಕೊಂಡು ಓಡಾಡೋದಕ್ಕಿಂತಲೂ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಮ್ಮ ಶಕ್ತಿಗಿಂತ ಒಂಚೂರು ಹೆಚ್ಚಿದ್ದ ಪ್ರಯತ್ನ ಮಾಡೋಣ ಅಂತೇಳಿ ಸ್ವೀಕರಿಸಬೇಕು. ಅದು ನಮ್ಮಿಂದ ಅಸಾಧ್ಯ ಅಂತ ನಮ್ಗೆ ಗೊತ್ತಿರ್ತದೆ. ಅಂಥ ಜವಾಬ್ದಾರಿಗಳನ್ನು ನಾವು ಸ್ವೀಕರಿಸಿ ಹೈರಾಣಾಗೋದಕ್ಕಿಂತಲೂ ಅವುಗಳನ್ನು ಬಿಟ್ಬಿಡೋದು. ಯಾಕಂದ್ರೆ ಅಲ್ಲಿ ಸೋಲು ನಿಶ್ಚಿತ ನಮ್ಮದು. ಯಾಕಂದ್ರೆ ಆ ಜವಾಬ್ದಾರಿಗಳನ್ನು ನಿರ್ವಹಿಸುವಷ್ಟು ಶಕ್ತಿ, ಸಾಮರ್ಥ್ಯ, ಕೌಶಲ್ಯ, ಜಾಣ್ಮೆ ನಮ್ಮಲ್ಲಿ ಇರಲ್ಲ. ಅದು ನಮ್ಗೆ ಗೊತ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಅಂಥ ಜವಾಬ್ದಾರಿಗಳನ್ನು ನಾವು ಬಿಡೋಣ. ಆದರೆ ನಮ್ಮ ಕಡೆಯಿಂದ ಸಾಧ್ಯವಾಗ್ತಿರ್ತದೆ. ಹಾಗೆಯೇ ಸಾಧ್ಯವಾಗುವುದರ ಜೊತೆಗೆ ನಮ್ಮ ಶಕ್ತಿಗೆ ಸ್ವಲ್ಪ ಮೀರಿದ್ದೂ ಇರ್ತದೆ. ಚೂರು ಒಂದಿಷ್ಟು ನಾವು ಪ್ರಯತ್ನ ಹಾಕಬೇಕು. ಕಷ್ಟಪಟ್ಟರೆ ಅದು ಸಾಧ್ಯ ಇರ್ತದೆ. ಅಂಥ ಜವಾಬ್ದಾರಿಗಳನ್ನು ನಾವು ಸ್ವೀಕರಿಸಬೇಕು. ಯಾಕಂದರೆ ಜೀವನದಲ್ಲಿ ಎತ್ತರಕ್ಕೆ ಇರುವ ಅವಕಾಶಗಳು ತಂದುಕೊಡೋದೇ ಅವೇ ಜವಾಬ್ದಾರಿಗಳು. ಅವುಗಳಿಂದ ಅನುಭವ ಸಿಗ್ತದೆ, ಜ್ಞಾನ ಸಿಗ್ತದೆ, ಧೈರ್ಯ ಸಿಗ್ತದೆ. ಇಂಥ ಕೆಲಸಗಳನ್ನೆಲ್ಲ ನಾನು ಮಾಡೀನಿ, ಇಂಥ ಜವಾಬ್ದಾರಿಗಳನ್ನು ನಿರ್ವಹಿಸಿ ಅನ್ನೋ ಒಂದು ಕಾನ್ಫಿಡೆನ್ಸ್, ನಮಗೆ ಆತ್ಮಸ್ಥೈರ್ಯ ಇರ್ತದೆ, ಅದು ತುಂಬ್ತದೆ. ಅದಕ್ಕಾಗಿ ಜವಾಬ್ದಾರಿಗಳು ಜೀವನದಲ್ಲಿ ಬಂದಾಗ ಬೇರೆಯವ್ರು ನುಣಿಸ್ಕೊಳ್ಳೋಕೆ ನಮಗಂತ ಅವಕಾಶ ಸಿಗ್ತಂದ್ರೆ ಅವುಗಳನ್ನು ಸ್ವೀಕರಿಸಬೇಕು, ಬಳಸ್ಕೋಬೇಕು. ಆ ರೀತಿ ಮಾಡೋದ್ರಿಂದ ನಾವು ಎತ್ತರಕ್ಕೆ ಬೆಳಿತೀವಿ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಏನೋ ಜವಾಬ್ದಾರಿ ಸ್ವೀಕರಣೆ ಮಾಡಿರ್ತೀವಿ, ಅವುಗಳನ್ನು ನಿರ್ವಹಿಸ್ತಾ ಸಾಗ್ತಿರ್ತೀವಿ. ಸಾಗುವಂಥ ಸಂದರ್ಭದಲ್ಲಿ ಕೆಲವು ಜನರು ನಮ್ಮ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಿನ್ನ ಕಡೆಯಿಂದ ಯಾಕೆ ಆಗ್ತದೆ, ನೀ ಯಾಕೆ ಒಪ್ಕೊಂಡು ಅಂಥೇಳಿ ನಮ್ಮನ್ನು ಅವರು ಬೈತಿರ್ತಾರೆ. ಆದರೆ ನಮ್ಮ ಆತ್ಮೀಯ ವಲಯದವ್ರನ್ನೂ ಕೆಲವರು ಇರ್ಬೋದು, ಶತ್ರುಗಳು ಇರ್ಬೋದು, ನಮ್ಮವರು ಕೂಡ ಇರ್ಬೋದು. ನಮಗೆ ಬೈತಾರೆ, ಯಾಕೆ ತಗೋಬೋದು, ಯಾಕೆ ಅದನ್ನು ಮಾಡೋದು, ನೀ ಯಾಕೆ ಮುಂದಂತೆ, ಈ ರೀತಿಯಾದ ಮಾತುಗಳು ಬರ್ತಾವೆ. ಅಂಥ ಸಂದರ್ಭದಲ್ಲಿ ನಾವು ನೆನ್ಪಿಡ್ಬೇಕಾಗಿದ್ದು ಏನಂತಂದ್ರೆ, ಅಸಾಧ್ಯ ಅಂತ ಅನಿಸಿದ್ದು ಅವರಿಗೆ, ನಮಗಲ್ಲ. ನಮಗದು ಸಾಧಿಸ್ತೀನಿ ಅಂತ ಅನಿಸಿಸಲಿಗೆ ನಾವು ಆ ಜವಾಬ್ದಾರಿಗಳನ್ನು ಸ್ವೀಕರಿಸ್ತೀವಿ. ಸ್ವಲ್ಪ ಶಕ್ತಿ ಸಾಮರ್ಥ್ಯ ನಮ್ಮ ಕಡಿಮೆ ಇರ್ಬೋದು, ಆದರೆ ಅದನ್ನು ನಾನು ಪಟ್ಟು ಹಿಡಿದು ಸಾಧಿಸ್ತೀನಿ ಅನ್ನುವ ಭಾವ ನಮ್ಮಲ್ಲಿದೆ, ಛಲ ನಮ್ಮಲ್ಲಿದೆ ಅಂದಾಗ ಇತರರು ನಮ್ಮನ್ನು ಅಸಾಧ್ಯ ಅಂತ ಏನಾರೇ ಮಾತಾಡಕತ್ತಂದ್ರೆ ಅವರ ಮಾತುಗಳನ್ನು ನಾವು ತಳ್ಳಿ ಹಾಕ್ಬೇಕು. ಯಾಕಂದ್ರೆ ನಮ್ಮ ಬೆಳವಣಿಗೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಮ್ಯಾಗ ಕಾಳಜಿ ಇರ್ತದೆ, ಒಳಗೆ ನಮ್ಮ ಮೇಲೆ ಅಸೂಯೆ ಇರ್ತದೆ. ಅಂಥ ಜನರು ಅಂಥ ಮಾತುಗಳನ್ನು ಹೇಳ್ತಿರ್ತಾರೆ. ನಮ್ಮ ನಿಜವಾದ ಮಿತ್ರರು ಏನು ಮಾಡ್ತಿರ್ತಾರೆ ಅಂದರೆ, ಈ ಜವಾಬ್ದಾರಿ ಸ್ವೀಕರಿಸಿದೆ ಅಂತಂದ್ರೆ ಮುಗಿದೋಯ್ತು, ನಾನು ನಿನಗೆ ಬೆಂಬಲ ನೀಡ್ತೀನಿ, ಸಹಕಾರ ನೀಡ್ತೀನಿ, ನೀನು ಈ
ಕೆಲಸದಲ್ಲಿ ಮುಂದುವರಿ ಅಂತ ಪ್ರಸಂಗ ಬಂತಂದ್ರೆ ನಾನು ನಿನಗೆ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿರ್ತಾರೆ, ಮಾರ್ಗದರ್ಶನ ಮಾಡ್ತೀನಿ ಅಂತ. ಈ ರೀತಿಯಾಗಿ ಕುಗ್ಗಿಸುವ ಕೆಲಸ ಮಾಡೋದಿಲ್ಲ. ಅದಕ್ಕೆ ಯಾರೇ ಇರಲಿ, ಜವಾಬ್ದಾರಿಯನ್ನು ಸ್ವೀಕರಿಸಿದಾಗ ನಿಮ್ಮನ್ನು ಬೆಂಬಲಿಸೋರನ್ನು ನೀವು ಹತ್ತಿರದಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನು ತುಳಿಬೇಕು, ಪ್ರೀತಿಯ ಮಾತುಗಳಿಂದ ಅಲ್ಲೇ ಮುಚ್ಚಬೇಕನ್ನೋ ಏನಿರ್ತಲ್ಲ ಅಂಥವ್ರನ್ನು ದೂರ ಇಡಿ. ಅಸಾಧ್ಯ ಏನು ನಿನ್ನ ಕಡೆಯಿಂದ ಏನಾಗ್ತದೆ, ಯಾಕೆ ಅದು ಮಾಡಿದೆ ಅಂತ ಹೇಳ್ತಾ ಪ್ರೀತಿ ತೋರಿಸ್ತಿರ್ತಾರೆ. ಅಸಾಧ್ಯ ಅನಿಸಿದ್ದು ಅವ್ರಿಗಂತ ಅರ್ಥ ಮಾಡ್ಕೋಬೇಕು. ನೀವು ನಿಮಗಲ್ಲ, ನಿಮಗೆ ಸಾಧ್ಯ ಅನಿಸಿದ ಸಲಕ್ಕೆ ನೀವು ಸ್ವೀಕಾರ ಮಾಡಿರಿ, ಸಾಧಿಸ್ತೀರಿ, ಸಾಧಿಸಿ ತೋರಿಸ್ಬೇಕು ಅವ್ರಿಗೆ. ಈ ರೀತಿಯಾಗಿ ಜವಾಬ್ದಾರಿ ಸ್ವೀಕರಿಸಿದಾಗ ಬರ್ತದೆ ಮಂದಿಗಳು. ಅವುಗಳ ಮಾತುಗಳನ್ನು ನಾವು ಎಷ್ಟು ಮಟ್ಟಿಗೆ ಸ್ವೀಕರಿಸ್ಬೇಕು ನಮ್ಮ ನಿರ್ಧಾರ ಮಾಡ್ಕೋಬೇಕು ನಾವು. ಇನ್ನು ಕೆಲವೊಂದು ಸರಿ ಏನಾಗ್ತದೆ ಅಂದ್ರೆ ಜವಾಬ್ದಾರಿಗಳು ಸ್ವೀಕರಿಸ್ಬಿಡ್ತೀವಿ. ಸ್ವೀಕರಿಸಿದ ನಂತರ ಏನೋ ಕೆಟ್ಟ ಘಟನೆಗಳು ನಡೆದ್ಬಿಡ್ತಾವೆ. ನಡೆದ ತಕ್ಷಣವೇ ಇಲ್ಲಿಗೆ ನನ್ನ ಜೀವನ ಮುಗಿತಪ್ಪ ಅಂತ ತಿಳ್ಕೊಂಡ್ಬಿಡ್ತೀವಿ. ಅದನ್ನು ಕೂಡ ತಪ್ಪು. ಆ ಜವಾಬ್ದಾರಿಯಲ್ಲಿ ಸೋತ್ಬಿಡ್ತೀವಿ. ಏನೋ ಆಗಿಬಿಡ್ತದೆ, ಕೆಟ್ಟ ಘಟನೆ ಆಗಿಬಿಡ್ತದೆ, ಸೋತ್ಬಿಡ್ತೀವಿ. ಎಲ್ಲ ಪ್ರಯತ್ನ ಮಾಡಿರ್ತೀವಿ, ನಮ್ಮ ಕಡೆಯಿಂದ 100ಕ್ಕೆ 100 ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಅದಕ್ಕೆ ತೊಡಗಿಸಿರ್ತೀವಿ. ಆದರೆ ನಿರೀಕ್ಷಿತ ಗೆಲುವು ಏನಿತ್ತು, ನಿರೀಕ್ಷಿತ ಫಲಗಳೇನಿದ್ದು ಅವುಗಳು ನಮಗೆ ಸಿಗಲಾರ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಸೋತು ಕುಂದಿರಬಾರ್ದು. ಯಾಕಂದರೆ ಅದೊಂದು ನಮ್ಮ ಜೀವನದ ಪುಟ. ಆ ಪುಟದಲ್ಲಿ ಒಂದು ಸೋಲಾದಷ್ಟೇ. ಮುಂದಿನ ಪುಟ ತಿರುಗಿಸ್ಬೇಕು, ಹೊಸ ಬದುಕು ಶುರುವಾಗಬೇಕು. ಅಲ್ಲಿ ಹೊಸ ವಿಚಾರ ಅದು. ಈ ಪುಟದಲ್ಲಿ ಸೋತೀವಿ ಇರ್ಲಾಕ, ಈ ಒಂದು ಪ್ರಯತ್ನದಲ್ಲಿ ಸೋತೀವಿ ಇರ್ಲಾಕ, 4 ಮಂದಿ ಬೇಕಾದಂತೆ ತಲೆ ಕೆಡಿಸೋದು ಬೇಕಾಗಿಲ್ಲ. ಆದರೆ ಅದರಿಂದ ಯಾಕೆ ಸೋತೀವಿ, ಹೆಂಗೆ ಸೋತೇವು, ಒಂದು ಅನುಭವನೇ ನಮಗಾಯ್ತದೆ. ಅದರಲ್ಲಿಂದ ಒಂದು ಅನುಭವ ಸಿಕ್ತು, ಸಾಕು. ಅದಕ್ಕೆ ಕೆಟ್ಟ ಘಟನೆ ನಡೀತಂದು ಜೀವನ ಅನ್ನೋದು ಪುಸ್ತಕವನ್ನೇ ನಾವು ಮುಚ್ಚಕ್ಕೆ ಹೋಗಬಾರ್ದು. ಮುಂದಿನ ಪುಟದಲ್ಲಿ ಹೊಸ ಜೀವನ ಇದೆ, ಹೊಸ ಅಧ್ಯಾಯ ಆರಂಭವಾಗ್ತದೆ ಅನ್ನೋದನ್ನು ನೆನಪಿಟ್ಕೊಂಡು ನಾವು ಸಾಕ್ತಾ ಇರ್ತೀವಿ. ಧನ್ಯವಾದಗಳು.